ಈ ಶಾಲೆಯಲ್ಲಿ ಇರೋದು 3 ಜನ ವಿದ್ಯಾರ್ಥಿಗಳು, ಒಬ್ಬರು ಶಿಕ್ಷಕರು. ಇಲ್ಲಿಗೆ ಈ ಶಾಲೆಯನ್ನು ಮುಚ್ಚುವ ಹಂತ ತಲುಪಿದೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿನ ಪೋಷಕರಲ್ಲ ಅಥವಾ ಇಲ್ಲಿನ ವಿದ್ಯಾರ್ಥಿಗಳು ಅಲ್ಲ. ಇದಕ್ಕೆ ಕಾರಣ ಈ ಶಾಲೆಗೆ ಮೂಲಭೂತ ಸೌಕರ್ಯದ ಕೊರತೆ. ಇತ್ತೀಚೆಗೆ ತಾವು ಎಲ್ಲ ಕಡೆ ನೋಡ್ತಾ ಇರ್ತೀರಾ, ಮೂಲಭೂತ ಸೌಕರ್ಯಗಳು ಮತ್ತು ವಿದ್ಯಾರ್ಥಿಗಳ ಕೊರತೆಗಳಿಂದ ಅತಿ ಹೆಚ್ಚು ಸರ್ಕಾರ ಹೇಳೋದು ವಿದ್ಯಾರ್ಥಿಗಳ ಕೊರತೆಯಿಂದ ನಾವು ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಇರ್ತೀವಿ. ಆದರೆ ಮೂಲಭೂತ ಸೌಕರ್ಯ ಇರುವಂತಹ ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಕೊರತೆಗಳು ಇರೋದಿಲ್ಲ. ಆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮತ್ತು ಸರ್ಕಾರಗಳು ಮಾಡಬೇಕು. ಈ ಮಾಯಕೊಂಡ ಕ್ಷೇತ್ರದ, ದಾವಣಗೆರೆ ತಾಲೂಕು ಮಾಯಕೊಂಡ ಕ್ಷೇತ್ರದ ಸಿದ್ದನೂರು ತಾಂಡ ಏನಿದೆ, ಇಲ್ಲಿ ಇರೋದು 3 ಜನ ವಿದ್ಯಾರ್ಥಿಗಳು ಮತ್ತು ಒಬ್ಬರು ಶಿಕ್ಷಕರು. ಇದು ಮುಚ್ಚುವ ಹಂತಕ್ಕೆ ಬಂದಿದೆ ಶಾಲೆ. ಕಾರಣ ಏನಂತ ಹೇಳಿದ್ರೆ ಇದು ಈ ಶಾಲೆಯ ವಾತಾವರಣ ನೋಡ್ಬೋದು. ಈಗಲೂ ಬಿದ್ದೋಗುವಂತಹ ಬಿಲ್ಡಿಂಗ್ಗಳಿದೆ. ಇರುವ ಒಂದು ರೂಮಿನಲ್ಲೇ 3 ಜನ ವಿದ್ಯಾರ್ಥಿಗಳನ್ನ ಕೂರಿಸ್ಕೊಂಡು ಶಿಕ್ಷಕರು ಪಾಠ ಮಾಡ್ತಾರೆ. ಅದು ಕೂಡ ಮಳೆಗಾಲದಲ್ಲಿ ಜಿಟಿ ಅಂತ ಮಳೆಗೆ ಸೋರ್ತಾ ಇದೆ. ಮತ್ತೆ ಅಡಿಗೆ ಮನೆಯ ವ್ಯವಸ್ಥೆ ಇಲ್ಲ. ಅಡಿಗೆ ಮನೆಯನ್ನ ಬೇರೆ ಒಂದು ಬೀಳುವ ಹಂತದಲ್ಲಿ ಬಿಲ್ಡಿಂಗಿಗೆ ವರ್ಗಾಯಿಸಿದ್ದಾರೆ. ಜೊತೆಗೆ ಈ ಕಾಂಪೌಂಡಿನ ಸುಸಜ್ಜಿತವಾದ ಕಾಂಪೌಂಡ್ ಇದ್ರೂ ಕೂಡ ಕಾಂಪೌಂಡಿನ ಸುತ್ತ ಒಂದಷ್ಟು ಕುರುಚಲು ಗಿಡಗಳು ಬೆಳೆದಿದೆ, ಮುಳ್ಳು ಪೆದೆಗಳು ಬೆಳೆದಿದೆ, ಮತ್ತೆ ತಿಪ್ಪೆ, ಸಗಣಿ ಅಂತ ಇದನ್ನ ಹಾಕಿದ್ದಾರೆ. ಇಲ್ಲಿ ಅತ್ಯುತ್ತಮವಾದ ಒಂದು ಸ್ವಚ್ಛತೆ ಇಲ್ಲ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ಇಂತಹ ಶಾಲೆಯನ್ನ ಅಭಿವೃದ್ಧಿಪಡಿಸಿದರೆ ಇಲ್ಲಿನ ಪೋಷಕರು ಮತ್ತು ಗ್ರಾಮಸ್ಥರು ಹೇಳೋದಷ್ಟೇ, ಈ ಶಾಲೆಯನ್ನ ಅಭಿವೃದ್ಧಿಪಡಿಸಿದರೆ ನಾವು ಮಕ್ಕಳನ್ನ ಇಲ್ಲಿ ಕಳಿಸ್ತೇವೆ, ಬೇರೆ ಕಡೆಗೆ ಕಳಿಸೋದಿಲ್ಲ. ಈ ಶಾಲೆಯ ಅಭಿವೃದ್ಧಿ ಇಲ್ಲದೆ ಬಿಲ್ಡಿಂಗು ಬೀಳುವಂಥದ್ರಲ್ಲಿರೋದ್ರಿಂದ ನಮ್ಮ ಮಕ್ಕಳ ಜೀವದ ಪ್ರಶ್ನೆ ಆಗಿರೋದ್ರಿಂದ ನಾವು ಈ ಶಾಲೆಗೆ ಕಳಿಸೋದನ್ನ ನಿಲ್ಲಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು, ಮತ್ತೆ ಈ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅನ್ನೋದು ಇಲ್ಲಿನ ಗ್ರಾಮಸ್ಥರ ಆಶಯ ಆಗಿದೆ. ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಬಿಲ್ಡಿಂಗ್ ಸೋರ್ತದ ಬಿಲ್ಡಿಂಗ್ ಬೀಳೋ ಸ್ಥಿತಿಗೆ ಬಂದೈತಿ, ಶಾಲೆ ಮುಚ್ಚೋ ಪರಿಸ್ಥಿತಿ ಬಂದೈತಿ. ಅದಕ್ಕೆ ನಾವು ಮಕ್ಕಳ ಇಲ್ಲೇ ಕಟ್ಟಡ ಇಲ್ಲೇ ಆಗ್ಬೇಕು, ಮಕ್ಕಳಿಗೆ ಇಲ್ಲೇ ಸೇರಿಸ್ತೀವಿ. ಆನ್ಗೋಡಿಗೆ 7 ಕಿಲೋಮೀಟರ್ ಸೇರ್ಸಕ್ಕಾಗಲ್ಲ ನಮಗೆ. ನಾವು ಕೂಲಿ ನಾಲಿ ಮಾಡಿ ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕು. ಹಂಗಾಗಿ ಇಲ್ಲಿ ಕಟ್ಟಡ ಬೇಕು, ಮತ್ತ ಶಾಲೆಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ ನಾವು. ಈ ಕಾರಣದಿಂದ ನೀವು ಶಾಲೆಗೆ ಮಕ್ಕಳಿಗೆ ಕಳಿಸ್ತಾ ಇಲ್ಲ ಮತ್ತೆ ಎಲ್ಲಾರು ಬಿದ್ರೆ ಏನ್ ಮಾಡೋದು ಮತ್ತೆ ಅದಕ್ಕ ಬೇರೆ ಕಡೆಗೆ ಆನ್ಗೋಡಿಗೆ ಸೇರಿಸ್ತಾ ಇದೀವಿ ನಾವು. ಅಲ್ಲಿ ಏನು ಕಾನ್ವೆಂಟ್ ಅಥವಾ ಇಲ್ಲ ಸರ್ಕಾರಿ ಶಾಲೆಗೆ ಸೇರಿಸ್ತಿದೀವಿ ನಾವು. ನನ್ನ ಹೆಸರು ವಿಶಾಲ, ಸಿದ್ನೂರ್ ತಾಂಡ. ನಮಗೆ ಇನ್ನೊಬ್ರು ಶಿಕ್ಷಕರು ಬೇಕು ಸರ್. ಒಬ್ರು ಇದಾರೆ ಸರ್, ಮೀಟಿಂಗ್ ಹೋಗ್ತಾರ ಅವರು. ಮಧ್ಯಾಹ್ನ ಮೀಟಿಂಗ್ ಐತಂತ ಬಿಟ್ಟು ಹೋಗ್ತಾರೆ ಸರ್. ಇಲ್ಲಿ ಸಣ್ಣ ಹುಡ್ರು ಇದಾರಂತ ಅವ್ರು ಬಿಟ್ಟು ಹೋಗ್ಬಿಡ್ತಾರ. ಕೆರೆ ಐತಿ, ಅದಕ್ಕಿಂತ ನಾವು ಇಲ್ಲಿ ಕಳಿಸ್ತಿಲ್ಲ ಸರ್. ಇಲ್ಲಿಂದ ಆನ್ಗೋಡಿ ಕಳಿಸ್ತಾ ಇದೀವಿ. ಇನ್ನೊಬ್ರು ಶಿಕ್ಷಕರು ಬೇಕು ಸರ್. ಈ ಬಿಲ್ಡಿಂಗ್ ಒಂದ್ ಬೇಕು, ಅಡ್ಗಿ ರೂಮು ಸರಿ ಇಲ್ಲ, ಸೋಡ್ತಾ ಐತಿ. ಎಷ್ಟು ಜನ ಇದಾರೆ ಅಡಿಗೆ ಮಾಡ್ಲಿಕ್ಕೆ? ಒಬ್ರೇ ಇದಾರೆ ಸರ್. ಇಲ್ಲಿ ವಿದ್ಯಾರ್ಥಿಗಳು ಎಷ್ಟು ಜನ? ಅದೇ 3 ಇದಾರೆ ಸರ್. ಇವಾಗ ಇಲ್ಲಿ ಸರಿ ಇಲ್ಲ ಅಂತಾನೆ ಅಲ್ಲಿ ಆನ್ಗೋಡಿ ಕಳಿಸ್ತಾ ಇದೀವಿ ಸರ್ ನಾವೇ. ಇಡೀ ಊರಲ್ಲಿ 3 ಜನ ಇರೋದಾ? ಇಲ್ಲ ಸರ್, 16 ಜನ ಇದಾರೆ ಸರ್. ಇಲ್ಲಿ ಸರಿ ಇಲ್ಲ ಅಂತಾನೆ ಕಳಿಸ್ತಾ ಇಲ್ಲ ಸರ್. ಬೇರೆ ಕಡೆ ಆನ್ಗೋಡಿ ಕಳಿಸ್ತಾ ಇದೀವಿ. ನಾವು ಕೂಲಿ ಮಾಡಿ ಜೀವನ ಮಾಡ್ಬೇಕು ಸರ್. ನಾವ್ ಇಲ್ಲಿಂದ ಆನ್ಗೋಡಿಗೆ ಕರ್ಕೊಂಡೋಗಿ ವ್ಯಾನಿಗೆ 1,000 ತಿಂಗಳಿಗೆ 1,000 ಕಟ್ತಾ ಇದೀವಿ ಸರ್. ನಾವು ವ್ಯಾನಿಗೆ ಕೂಲಿ ಮಾಡೋದೇ 200-300 ರೂಪಾಯಿ ಸರ್. ನಾವು ಅದನ್ನೇ ವ್ಯಾನಿಗೆ ಕಟ್ಟಿದ್ರೆ ಸರ್ ನಮಗೆ ಉಳಿದ ಏನಿಲ್ಲ. ಅದಕ್ಕೆ ಸರ್ಕಾರಿ ಶಾಲೆ ಬೇಕಂತ ಹೇಳ್ತೈತಿ ಸರ್. ನಮಸ್ತೆ, ನನ್ನ ಹೆಸರು ರಾಘವೇಂದ್ರ ನಾಯ್ಕ್ ಅಂತ ಹೇಳ್ಬಿಟ್ಟು ಇಲ್ಲಿ STMC ಅಧ್ಯಕ್ಷರು ನಾವು. ಇವಾಗ ನಮ್ಮದು ಶಾಲೆ ಫುಲ್ಲು ಸೋರ್ತಾ ಇದೆ. ಹಂಗಾಗಿ ಆ ಶಾಲೆ ಕಟ್ಟಡವನ್ನು ಹೊಸದಾಗಿ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಇದು ಮಾಡ್ತಾಯಿದ್ವಿ, ಹೋರಾಟ ಮಾಡ್ತಾಯಿದ್ವಿ. ಮತ್ತು ಅಡುಗೆ ರೂಮ್ ಇಲ್ಲ, ಬಾತ್ರೂಮ್ ಇಲ್ಲ, ಏನೂ ವ್ಯವಸ್ಥೆ ಇಲ್ಲ. ಮತ್ತು ತುಂಬಾ ಕಷ್ಟ. ಶಿಕ್ಷಕರ ವ್ಯವಸ್ಥೆನೂ ಇಲ್ಲ. ಶಿಕ್ಷಕರು ಒಬ್ಬರೇ ಇದ್ದಾರೆ. ಒಬ್ಬರು ಹೋಗ್ಬಿಟ್ರೆ ಇನ್ನೊಬ್ಬರು ಇರಬೇಕು ಅಂತ 2 ಶಿಕ್ಷಕರು ಬೇಕು. ಹಂಗಾಗಿ ಶಿಕ್ಷಕರು ಬೇಕು. ಒಂದು ಮೀಟಿಂಗ್ ಇದೆ ಅಲ್ಲಿ ಇಲ್ಲಿ ಅಂತ ಹೋಗ್ಬಿಟ್ರೆ ಸ್ಕೂಲ್ ಪಕ್ಕನೇ ಕೆರೆ ಇದೆ. ಕೆರೆಯಲ್ಲಿ ಹುಡುಗರು ಹೋಗ್ಬಿಡ್ತಾರೆ. ಕೆರೆಯಲ್ಲಿ ಬಿದ್ದು ಇವಾಗ ಆಲ್ರೆಡಿ 2 ಹುಡುಗರು ಸತ್ತಿದ್ದಾರೆ. ಹಂಗಾಗಿ 2 ಟೀಚರ್ಸ್ ಅವಶ್ಯಕತೆ ಇದೆ, ಮತ್ತು ಒಂದು ಕೊಠಡಿಯ ಅವಶ್ಯಕತೆ ಇದೆ. ಅದನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. ಇವಾಗ ನಮ್ಮ ಹೋದ ವರ್ಷ 15ರಿಂದ 16 ಹುಡುಗರು ಓದ್ತಾ ಇದ್ರು. ಇವಾಗ ಇತ್ತೀಚೆಗೆ ಕೊಠಡಿ ಸೋರ್ತಾ ಇರೋ ಕಾರಣದಿಂದ 14ರಿಂದ 15 ಜನ ಆನ್ಗೋಡಿಗೆ ಹೋಗ್ತಾ ಇದ್ದಾರೆ ಹುಡುಗರು. ಆ ಸಣ್ಣ ಹುಡುಗರು ಅದನ್ನು ವ್ಯಾನ್ ಫೀಸು ಒಂದು ತಿಂಗಳಿಗೆ 1,000 ರೂಪಾಯಿ ಕೊಡ್ತಾ ಇದ್ದಾರೆ. ಹಂಗಾಗಿ ಅವರಿಗೂ ತುಂಬ ಕಷ್ಟನೇ ಆಗ್ತಾ ಇದೆ. ಹಂಗಾಗಿ ಪೇರೆಂಟ್ಸ್ ಎಲ್ಲ ನಮಗೆ ಬಂದು ಫೋರ್ಸ್ ಮಾಡಾಕತ್ತಾರೆ, ಇಲ್ಲೇ ಒಂದು ಶಾಲೆ ಕೊಠಡಿ ಆಗಬೇಕು, ಇಲ್ಲೇ ಏನಾರು ಮಾಡ್ರಿ ಅಂತ ಇದು ಮಾಡಾಕತ್ತಾರೆ. ಹಂಗಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಸರ್.
ಹಾಗೆ ನಮ್ಮ ಶಾಲೆಗೆ ಇದು ಸರಿ ಇಲ್ಲ ಅಂತ ನಮ್ಮ ಗ್ರಾಮ ಪಂಚಾಯತಿಗೆ ಸುಮಾರು ಸತಿ ಲೆಟ್ರನ್ನು ಕೊಟ್ಟಿದ್ದೀವಿ. ಆದರೆ ಆ ಗ್ರಾಮ ಪಂಚಾಯತ್ ಯಾವುದೇ ರೀತಿಯಾಗಿ ಆಕ್ಷನ್ ತೊಗೊಂಡಿಲ್ಲ. ಹಾಗೆ ನಮ್ಮ MLA ಕೂಡ ಈ ಕಡೆ ಬಂದು ಇಲ್ಲ. ಮತ್ತು ಯಾವ BO ಸಾಹೇಬ್ರಿಗೂ ಒಂದು ಸರಿ ಹೋಗಿ ಕಂಪ್ಲೇಂಟ್ ಮಾಡಿ ಬಂದಿದ್ದೆ ನಾನು ಸ್ವತಃ ಹೋಗಿ. ಹಂಗೆ ಅವರು ಯಾವ ಥರನೂ ಇದು ಕೇರ್ ತಗೊತಾ ಇಲ್ಲ. ಹಂಗಾಗಿ ಈಗ ಕೊಠಡಿಯ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ ಅಂತ ಮನವಿ ಮಾಡ್ಕೊತಾ ಇದ್ದೀವಿ. ನಮಸ್ತೆ, ನನ್ನ ಹೆಸರು ಲಿಂಗರಾಜ್ ಅಂತೇಳಿ, ದಾವಣಗೆರೆ ಕರ್ನಾಟಕ ಸರ್ಕಾರಿ ಶಾಲೆ ಉಳಿಸಿ ಹೋರಾಟ ಸಮಿತಿಯಿಂದ. ಏನು ಇವತ್ತು ಸರ್ಕಾರಿ ಶಾಲೆಗಳು ಸುಮಾರು 1230ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು, ಅಂದರೆ ಶೇಕಡ 50% ಸರ್ಕಾರಿ ಶಾಲೆಗಳು ಇವತ್ತು ಮೂಲಭೂತ ಸೌಕರ್ಯಗಳಿಂದ ಮುಚ್ಚುವ ಹಂತಕ್ಕೆ ಬಂದಿದೆ. ಅದೇ ರೀತಿ ಆನಗೋಡು ಹತ್ರ ಸಿದ್ನೂರು ಲಮಾಣಿ ತಾಂಡದಲ್ಲಿ ಸರ್ಕಾರಿ ಶಾಲೆ ಒಂದು ಮೂಲಭೂತ ಸೌಕರ್ಯದಿಂದ ಮುಚ್ಚುವ ಹಂತಕ್ಕೆ ಬಂದಿತ್ತು. ಹಾಗಾಗಿ ನಮ್ಮ ಏನು MP MLAಗಳು, ಶಾಸಕರುಗಳು, ಮಿನಿಸ್ಟ್ರಿಗಳು ನಿಜವಾಗಿಯೂ ನಿಮಗೆ ಏನಾರ ಸರ್ಕಾರಿ ಶಾಲೆ ಬಗ್ಗೆ ಕಾಳಜಿ ಇದ್ದರೆ ಇಂಥ ಶಾಲೆಗಳಿಗೆ ಹಣವನ್ನು ದುಂದು ವೆಚ್ಚ ಮಾಡ್ದೇನೆ, ತೆರಿಗೆ ಹಣವನ್ನು ದುಂದು ವೆಚ್ಚ ಮಾಡ್ಲಿಕ್ಕೆ ಬಿಡ್ದೇನೆ ಇಂಥ ಶಾಲೆಗಳ ಕಡೆ ಹಣವನ್ನು ವಿನಿಯೋಗಿಸಿ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡಿಸ್ಬೇಕು. ಅದೇ ರೀತಿ ಇಲ್ಲಿ ವಿದ್ಯಾರ್ಥಿಗಳು ಏನು ಆನಗೋಡಿಗೆ ಹೋಗ್ತಾ ಇದ್ದಾರೆ, ಆನಗೋಡಿಗೆ ತಪ್ಪಬೇಕು, ಆ ಮಕ್ಕಳೆಲ್ಲ ಇಲ್ಲಿಗೆ ಬಂದು ಮೂಲಭೂತ ಪ್ರಾಕೃತಿಕ ಶಿಕ್ಷಣ ಹೊಂದಲಿಕ್ಕೆ ತಾವೆಲ್ಲ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.